ಅಟ್ಯಾಕ್ ಆಪರೇಷನ್ ಸಿಂಧೂರ ಯಶಸ್ವಿ ಆದಾಗ, ಪಾಕಿಸ್ತಾನದ ಮೇಲೆ ಆಕ್ರಮಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಯಶಸ್ವಿ ಆದಾಗ ಜನರಿಂದಾನೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು. ಅಂದ್ರೆ ಈ ಟೈಮ್ನಲ್ಲಿ ಈ ಪಾಸಿಬಿಲಿಟೀಸ್ ಇದೆಯಲ್ವಾ, ಭಾರತ ಈ ಕಂಡೀಷನ್ ಅನ್ನ ಪಾಕಿಸ್ತಾನಕ್ಕೆ ಹಾಕ್ಬೋದಲ್ವಾ ಅಂತ ಒಂದು ಇಲ್ಲಿ ಬೇಡಿಕೆಗಳನ್ನ ಗಮನಿಸ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಏನು ಹಾಕಬಹುದು ಅಂತ, ಯಾವುದನ್ನ ಒಪ್ಕೊಳ್ಳೋದಿಲ್ಲ ಅವರು, ಅಂತಹ ಬೇಡಿಕೆಗಳನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಚಾನ್ಸಸ್ಗಳು ಕಾಣಿಸ್ತದೆ. ಅದಕ್ಕೋಸ್ಕರ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು ಎಲ್ಲ DGMOಗಳು ಮಾತನಾಡಬೇಕಾದ್ರೆ. ಈ ಪ್ರಶ್ನೆಗಳು ಯಾವ ತರ ಉದ್ಭವ ಆಗುತ್ತೆ ಅಂದ್ರೆ, ಈಗ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಬಿಟ್ಟು ಕೊಡದೆ ಸಂಧಾನಕ್ಕೆ ಭಾರತ ಒಪ್ಕೊಳ್ಳುತ್ತಾ ಅಂತೇಳಿ ತುಂಬಾ ಜನ ಅಭಿಪ್ರಾಯ ಪಟ್ಟಿದ್ದು ಆ POKಯನ್ನ ಮರಳಿ ಪಡಿಬೇಕು ಅಂತ. ಕೆಲವರು ಹೇಳ್ತಾ ಇದ್ರು ಅದು ಸ್ವಲ್ಪ ಕಿರಿಕೆ ಆಗುತ್ತೆ, ಅಂದ್ರೆ ಆ ಪ್ರದೇಶವನ್ನ ಸದ್ಯಕ್ಕೆ ನಾವು ವಶಕ್ಕೆ ಪಡ್ಕೊಂಡ್ರೆ ಮತ್ತೆ ನಿರಂತರವಾಗಿ ಸಂಘರ್ಷಗಳು ಎದುರಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ರು. ಬಟ್ ಇವತ್ತಿನ ಸಭೆಯಲ್ಲಿ ಈ ಬಗ್ಗೆನೂ ಪ್ರಸ್ತಾಪವಾಗುವಂತ ನಿರೀಕ್ಷೆ ಇದೆ. ಇನ್ನು ಪ್ರಮುಖವಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಇದುವರೆಗೂ ಭಾರತ ಕೈಗೊಂಡಿರುವಂಥ ನಿರ್ಧಾರಗಳಲ್ಲಿ POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಥರ್ಡ್ ಪಾರ್ಟಿ ಎಂಟ್ರಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾಟ್ ಓನ್ಲಿ ಮೋದಿ, ಇದುವರೆಗೂ ಆಳಿರುವಂಥ ಎಲ್ಲ ಪ್ರಧಾನಮಂತ್ರಿಗಳ ಒಂದು ಮಾತುಗಳು ಕೂಡ ಅದೇ. ಈ ಬಾರಿನೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಅಮೆರಿಕ ಉಪಾಧ್ಯಕ್ಷ ಫೋನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಭಾರತ ಹೇಳಿದೆ, ನಿಮ್ಮ ಮಧ್ಯಸ್ಥಿಕೆಯ ಅವಶ್ಯಕತೆ ನಮಗಿಲ್ಲ ಅಂತ. ಸೊ ಹೀಗಾಗಿ ದೊಡ್ಡವರ ಮಧ್ಯಸ್ಥಿಕೆ ಇಲ್ಲದೆ ಕಾಶ್ಮೀರದ ವಿಚಾರದಲ್ಲಿ ಸಂಧಾನಕ್ಕೆ ಒಪ್ಪುತ್ತಾ ಭಾರತ? ಒಪ್ಪಲೇಬೇಕಾಗಿದೆ. ಭಾರತ ಒಪ್ಪುತ್ತಾ ಅಲ್ಲ, ಪಾಕಿಸ್ತಾನ ಒಪ್ಕೊಳ್ಳುತ್ತೋ ಬಿಡುತ್ತೋ ಅನ್ನುವಂಥದ್ರ ಮೇಲೆ ಭಾರತ ನೆಕ್ಸ್ಟ್ ಮೂವ್ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಇಲ್ಲಿ ಮೇನ್ಲಿ ಗಿರೀಶ್ ಸರ್, ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂದರೆ ಈ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಅವರು ಒಪ್ಕೊಳ್ತಾನೆ ಇರಲಿಲ್ಲ ಇದುವರೆಗೂ. ಮೊನ್ನೆ ಔರಂಗಜೇಬ್ ಇವಾಗಲೇ ಹೇಳಿದ್ರಲ್ಲ, ಅವರು ಮಾತನಾಡ್ತಾ ಹೇಳ್ತಾ ಇದ್ದ ಇದು ಒಂದು ಸ್ಟ್ರಾಟಜಿಕ್ ಮೂವ್ ಪಾಕಿಸ್ತಾನದ ಮಿಲಿಟರಿದು ಅಂತ ಹೇಳೋ ಮುಖಾಂತರ ಒಪ್ಕೊಂಡಂತಾಗಿದೆ. ಇದು ನಾವು ಕೊಡಬೇಕಾಗಿರುವಂಥ ಉತ್ತರ ಬರೀ ಪಹಲ್ಗಾಮ್ನ 26 ಜನರ ನರಮೇಧಕ್ಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಏನು ನಮ್ಮ ನಾಗರಿಕರು 15 ಜನ ಸತ್ರಲ್ಲ ಅದಕ್ಕೆ ಮಾತ್ರ ಅಲ್ಲ, 5 ಜನ ಮತ್ತೆ ಆರ್ಮಿಯವ್ರು ಸತ್ರಲ್ಲ ಅದಕ್ಕೆ ಮಾತ್ರ ಅಲ್ಲ, ಇದುವರೆಗೂ ನಡೆದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ, ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲದಕ್ಕೂ ಕೂಡ ಉತ್ತರ ಆಗಬೇಕಾಗಿದೆ. ಪಠಾಣ್ಕೋಟ್ ಆಗಲಿ, ಮುಂಬೈ ದಾಳಿ ಆಗಲಿ, ಅದರ ಜೊತೆಗೆ ಪುಲ್ವಾಮಾ ಆಗಲಿ, ಉರಿ ದಾಳಿ ಆಗಲಿ, ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿದೆ. ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ನಾವು ಯಾವ ಆ್ಯಕ್ಷನು ತಗೊಳ್ಳಿಲ್ಲ. ಇದನ್ನೆಲ್ಲ ಸೇರಿ ಕೊಡ್ತಿರೋ ಅಂಥ ದಾಳಿ, ಈ ಪೇಷನ್ಸ್ನ ಒಂದು ಏನಾಗಿದೆ ಅಂದರೆ, ಈ ಕೊನೆ ಈ ಪಹಲ್ಗಾಮ್ ಸ್ಟ್ರೈಕ್ಟ್ ಆ ಸ್ಪಾರ್ಕ್ ಒಂದು ಬೇಕಿತ್ತು, ಆ ಸ್ಪಾರ್ಕ್ ಪಹಲ್ಗಾಮ್ ಆಯಿತು. ಸೊ ಈ ದಾಳಿ ಇದು ಬರೇ ಪಹಲ್ಗಾಮ್ ಸೀಮಿತವಾದ ದಾಳಿ ಅಲ್ಲ. ಈ ದಾಳಿ 2000ದಿಂದ ಅವ್ರು ಏನೇನು ಮಾಡ್ಕೊಂಬಂದ್ರು, ಉಗ್ರರ ಅಟ್ಯಾಕ್ ಫ್ರಮ್ ಮುಂಬೈ ಅಟ್ಯಾಕಿಂದನೂ ತಗೊಳ್ಳಿ, 26/11 ತಗೊಳ್ಳಿ, ಯಾವಾಗ ತಗೊಂಡ್ರು ನಾವು ಏನು ಆ್ಯಕ್ಷನು ತಗೊಳ್ಳಿಲ್ಲ, ಓನ್ಲಿ ಡಿಪ್ಲೊಮ್ಯಾಟಿಕ್ ರಿಯಾಕ್ಷನ್ ಅಷ್ಟೇ. ಆ್ಯಕ್ಷನ್ ತಗೊಂಡಿದ್ದು ನಿಜವಾಗ್ಲೂ ನಾವು ಉರಿಲಿ ಒಂದು ಸ್ವಲ್ಪ ಆ್ಯಕ್ಟ್ ಮಾಡಿದ್ವಿ, ಅದು ಬಿಟ್ಟರೆ ಬಾಲಾಕೋಟ್ ಆ್ಯಕ್ಟ್ ಮಾಡಿದ್ವಿ. ದಿಸ್ ವಾಸ್ ದಿ ಮೋರ್ ಆ್ಯಂಪ್ಲಿಟ್ಯೂಡ್ ಅಂತ ಹೇಳ್ಬೋದು, ಮೋರ್ ಆಫ್ ಆ್ಯಂಪ್ಲಿಟ್ಯೂಡ್. ಸೊ ದಿಸ್ ವಾಸ್ ದಿ ಮೋರ್ ಇದು. ಸೊ ಇದನ್ನೆಲ್ಲ ಸೇರಿಸಿ ಮಾಡಿರುವಂಥ ಅಟ್ಯಾಕ್ ಇದು. ಸೊ ವಿ ಆರ್ ಸಿಟ್ಟಿಂಗ್ ಆನ್ ದ ಟಾಪ್. ಕೆಲವು ಹೇಳೋ ಪ್ರಕಾರ ಈ ಅಂಡರ್ಸ್ಟ್ಯಾಂಡಿಂಗು ಬೇಕಿರಲಿಲ್ಲ. ವಿ ಶುಡ್ ಹ್ಯಾವ್ ಗಾನ್ ಅಹೆಡ್ ಆ್ಯಂಡ್ ಕಂಪ್ಲೀಟ್ ಇಟ್ ಆಫ್ ಕಂಪ್ಲೀಟ್ಲಿ. POKನೂ ತೊಗೊಂಬಿಡ್ಬೇಕಾಗಿತ್ತು. ಆದರೆ ಈವನ್ ದಟ್ ಹಫೀಜ್ ಸಯೀದ್, ಮನ್ಸೂರ್ ಅಜಾರು, ಯಾರ್ಯಾರು ಇದ್ದಾರೋ, ನಕ್ವಿನೋ ಎಲ್ಲರನ್ನೂ ಮುಗಿಸ್ಕೊಂಬಿಡ್ಬೇಕಾಯ್ತು ನಾವು ಇದರಲ್ಲಿ. ದಿಸ್ ವಾಸ್ ದಿ ಬ್ಯೂಟಿಫುಲ್ ಚಾನ್ಸ್. ಬಿಕಾಸ್ 100 ಟೆರರಿಸ್ಟಲ್ಲಿ ಒಂದು 3 ಜನ ವರದಿ ಐಡೆಂಟಿಫೈಡ್ ಟೆರರಿಸ್ಟ್ ಅವಾಗ ಪ್ಲೇನ್ ಹೈಜಾಕಲ್ಲಿ ಇದ್ದವರು ಅಂತ. ಬಟ್ ದೇ ಆರ್ ಆಲ್ ಟೈರ್ 2, ಟೈರ್ 3 ಟೆರರಿಸ್ಟ್ಗಳು. ದೇ ಆರ್ ನಾಟ್ ದಿ ಟೈರ್ 1 ಹೂ ಮ್ಯಾನುಫ್ಯಾಕ್ಚರ್ಸ್ ಟೆರರಿಸ್ಟ್. ಈ 100 ಜನ ಸತ್ತರೆ ಇನ್ನೊಂದು 1000 ಜನ ರೆಡಿ ಮಾಡಿರ್ತಾರೆ ಅವರು, ಆ ಥರ. ಸೊ ಅವ್ರ ಇಂಟೆನ್ಷನ್ನೇ ಆ ಟೆರರಿಸ್ಟ್ ನಮ್ಮ ಬೇರೆ ದೇಶಗಳನ್ನ ಹಾಳು ಮಾಡೋ ಇಂಟೆನ್ಷನ್ನು. ಸೊ ಅವರಿಗೆ ಫಂಡ್ಸ್ ತೊಂದರೆ ಇದೆಯಾ? ಖಂಡಿತ ತೊಂದರೆ ಇಲ್ಲ. ಫಂಡ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್ ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್. ಬಿಕಾಸ್ ಆ್ಯಸ್ ಪರ್ ದ CIA ರಿಪೋರ್ಟೇ ಅಲ್ಲಿ 41 ಟೆರರಿಸ್ಟ್ ಆರ್ಗನೈಸೇಷನ್ ಇದೆ. ನಮ್ಗೆ ಗೊತ್ತಿರೋದು ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ ಮತ್ತು ಅದು ಮುಜಾಹಿದೀನ್ 3-4 ಹೆಸರು ಹೇಳ್ತೀವಿ ಅಷ್ಟೇ. ಬಟ್ ಅಲ್ಲಿರೋದು 41 ಟೆರರಿಸ್ಟು. ಅವ್ರಿಗೆ ದುಡ್ಡಿನ ಫಂಡ್ಸು ಬರ್ತಾನೇ ಇದೆ, ಹವಾಲಾ ಮೂಲಕ ಬರ್ತಾ ಇದೆ, ಸ್ಪಾನ್ಸರ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾರೆ, ಶೆಲ್ ಕಂಪ್ನೀಸ್ಗಳ ಮೂಲಕ ಬರ್ತಾ ಇದೆ. ಅವರ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಯಾವುದೇ ವಿಧವಾದ ತೊಂದರೆ ಇಲ್ಲ. ಇವತ್ತು ನೀವು ಏನೇ ಹೇಳಿ, ಏನೇ ಬರ್ಕೊಂಡು, ಏನೇ ಮಾಡಿದ್ರೂ ನಥಿಂಗ್ ವಿಲ್ ಹ್ಯಾಪನ್. ಅವ್ರ ಸರ್ಕಾರ ಎಷ್ಟು ವೀಕ್ ಇದೆ ಅಂತ ಹೇಳ್ದಾಗ ನೋಡೋಕ್ಕೆ
ಒಬ್ಬ ರಾಷ್ಟ್ರಪತಿ ಆಫ್ ಅಮೇರಿಕಾ ಕಾಲ್ಸ್ ದಿ ಪ್ರೈಮ್ ಮಿನಿಸ್ಟರ್ ದೆನ್ ಈ ಥಿಂಕ್ಸ್ ಈಸ್ ನೋ ಯೂಸ್ ಅಂದ್ಬಿಟ್ಟು ಅವ್ನು ಆರ್ಮಿ ಜನರಲ್ಗೂ ಫೋನ್ ಮಾಡಿ ಮಾತಾಡ್ತಾನೆ ಅಂದರೆ ಲೆಕ್ಕ ಹಾಕೊಳ್ಳಿ. ಸದ್ಯ ಆಫೀಸ್ ಸೈಡ್ ಹತ್ರನೂ ಮಾತಾಡೋಕೆ ಹೋಗಲಿಲ್ಲ ಅವರು. ಸರಿ ಅಲ್ಲಿಗೆ ನಿಲ್ಲಿಸಿದ್ದಾರೆ ಮುನೀರ್ಗೆನೆ. ನಮ್ಮಲ್ಲಿ ಹಂಗೆ ಆಯ್ತಾ? ಇಲ್ಲ. ಅವರ್ ಸಿವಿಲಿಯನ್ ಡೆಮೋಕ್ರಸಿ ಈಸ್ ಸೋ ಸ್ಟ್ರಾಂಗ್. ಒಂದ್ಸಲಿ ಡಿಸಿಷನ್ ತಗೊಂಡ್ರೆ ಆಲ್ ವಿಲ್ ಲಿಸನ್ ಟು ದಟ್. ಅಲ್ಲಿ ಯಾರಿಗೂ ಡಿಸಿಷನ್ ಕೊಟ್ರು ಯಾರು ಬಂದು ನೀವು ಅಲ್ಲಿ ಸೀಸ್ ಫೈಯರ್ಗೆ ಸೈನ್ ಹಾಕಿದ್ರು ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಬಿಕಾಸ್ ಪಾರ್ಲಿಮೆಂಟ್ ಈಸ್ ಕಂಟ್ರೋಲ್ಡ್ ಬೈ ಆರ್ಮಿ ಈಸ್ ಕಂಟ್ರೋಲ್ಡ್ ಬೈ ಟೆರರಿಸ್ಟಲ್ಲಿರೋ ಗ್ರೂಪ್ಸ್ಗಳು ಒಬ್ಬೊಬ್ಬನಿಗೆ ಒಂದೊಂದು ಇದಿದೆ, ಸೇ ಇದೆ. ISI ಎಲ್ಲ ಕಮ್ಸ್ ಅಂಡರ್ ಟೆರರಿಸ್ಟ್ ಅಂತಲೇ ಆಗೋಗ್ಬಿಟ್ಟಿದೆ. ಸೊ ಟೆರರಿಸ್ಟ್ ಏನು ತಗೋತಾರ ಅದನ್ನು ಇವರೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಸೀಸ್ ಫೈಯರ್ಗೆ ಎಷ್ಟು ಮಹತ್ವವಾಗಿರುತ್ತೆ ಅಂತ ನನಗಂತೂ ಡೌಟು. ಬಿಕಾಸ್ ಯಾವ ಟೆರರಿಸ್ಟು ಇವ್ರ ಸೀಸ್ ಫೈಯರ್ಗೆ ಅವ್ರು ಕೇರು ಮಾಡಲ್ಲ, ಅವ್ರಿಗೆ ವ್ಯಾಲ್ಯೂನೇ ಇಲ್ಲ ಅಲ್ಲಿ. ಆ ಪ್ರೈಮ್ ಮಿನಿಸ್ಟ್ರು ಸೈನ್ ಹಾಕಿದ್ರು ವ್ಯಾಲ್ಯೂ ಇಲ್ಲ, ಇವ್ರು ಸೈನ್ ಹಾಕಿದ್ರು ವ್ಯಾಲ್ಯೂ ಇಲ್ಲ. ಸೀಸ್ ಫೈರ್ ಸೈನ್ ಹಾಕಿದ ತಕ್ಷಣ 100 ಡ್ರೋನ್ ಬಿಡ್ತಾರೆ. ಕೇಳಿದ್ರೆ ಟೀಚಿಂಗ್ ಪ್ರಾಬ್ಲಮ್ಮು, ಅದು ಎಲ್ಲ ಕಡೆ ಹೋಗಿಲ್ಲ, ಅದು ಎಲ್ಲ ಕಡೆ ಇಳಿದಿಲ್ಲ ಅಂತಾರೆ. ಸೊ ಯು ಸಿ ದಟ್ ದೇ ಡೋಂಟ್ ಹ್ಯಾವ್ ಎನಿ ಪವರ್ ಟು ಕಂಟ್ರೋಲ್ ಎನಿಬಡಿ ಅಲ್ಲಿ. ಬಟ್ ಈ ಮಾತುಕತೆ ಇವತ್ತು ಮಹತ್ವ ಏನು ಪಡ್ಕೊಳ್ಳೋದು ಸರ್? ಏನು ಮಹತ್ವ ಪಡೆಯಲ್ಲ ನನಗೆ ತಿಳಿದಂಗೆ. ಏನು ಮಹತ್ವ ಪಡೆಯಲ್ಲ. ಸೈನ್ ಹಾಕಿದ್ರು ಸುಮ್ಮನೆ 1 ತಿಂಗಳು 2 ತಿಂಗಳು ಮತ್ತು ಇದೇ ಯಥಾ ಪ್ರಕಾರ ಸ್ಟಾರ್ಟ್ ಆಗುತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಟೇಕ್ ಔಟ್ ದ ಪ್ಲೇಸಸ್, ಮೇಯ್ನ್ ಪ್ಲೇಸಸ್, ಸೋರ್ಸಸ್ಗಳನ್ನ ಹೊಡಿಬೇಕು. ನಮ್ಗೆ POK ಫಸ್ಟ್ ತಗೋಬೇಕು. ಯಾಕಂದರೆ ದೋಸ್ ಆರ್ ದಿ ಲಾಂಚಿಂಗ್ ಪ್ಯಾಡ್ಸ್. ಟೆರರಿಸ್ಟ್ಗಳೆಲ್ಲ ಬಂದು ಅಲ್ಲಿ ಕೂತ್ಕೋತಾರೆ, ಹಿಂಗೆ ಫೈರಿಂಗ್ ಶುರು ಮಾಡ್ತಾರೆ. ಆ ಒಂದರಲ್ಲಿ ಪ್ರೊಟೆಕ್ಷನ್ ತೆಗೆದು 10 ಜನ ಕಳಿಸಿದ್ರೆ 5-6 ಒಳಗೆ ಬರಲಿ, 5-6 ಸಾಯ್ಲಿ ಅಂತ ಕಳಿಸ್ತಾನೆ ಇರ್ತಾರಲ್ಲಿ. ಸೊ ಆ POK ತಗೊಂಡ್ರೆ ಅಟ್ಲೀಸ್ಟ್ ವಿಲ್ ಬಿ ಇನ್ ಸರ್ಟನ್ ನೈಟ್ ಟು ಮಾನಿಟರ್. ಸೊ ಅಟ್ಲೀಸ್ಟ್ ಆಧಾರ ಕಿತ್ಕೋಬೇಕು ನಾವೀಗ. PV ಹರಿ ಸರ್, ಪೊಲಿಟಿಕಲ್ ವಿಲ್ ಪವರ್ ಈ ಬಾರಿ ತುಂಬ ಸ್ಟ್ರಾಂಗ್ ಆಗಿದೆ. ಅದು ಈ ಉತ್ತರಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಆದರೆ ಬರೀ 2 ದಿನಕ್ಕೆ ನಿಂತರೆ ಅದು ಯಾವ ಥರ ಸ್ಟ್ರಾಂಗ್ ಅನ್ನುವಂಥದ್ದು ಕೂಡ ಪ್ರಶ್ನೆ ಹುಡ್ಕೊಂಡ್ಬಿಡುತ್ತೆ. ಯಾಕೆಂದರೆ ಇದುವರೆಗೂ ಬರ್ತಾ ಇದ್ದಂಥ ಮಾತುಗಳು, ಇಲ್ಲಪ್ಪ ಈ ರಾಜಕೀಯವಾದಂಥ ನಿರ್ಧಾರವನ್ನು ಸರಿಯಾಗಿ ಕೈಗೊಳ್ತಾ ಇಲ್ಲ. ಬಿಕಾಸ್ ನಮ್ಮದು ಡೆಮಾಕ್ರೆಟಿಕ್ ನೇಷನ್ ಆಗಿರುವಂಥ ಕಾರಣಕ್ಕೋಸ್ಕರ ಅವರ ನಿರ್ಧಾರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಇಡೀ ದೇಶದ ಜನ ಜೈ ಅಂತ ಇದ್ದಾರೆ, ನೀವು ನಿರ್ಧಾರ ಮಾಡಿ ಬಿಡಬೇಡಿ ಈ ಸಲ ಅಂತ. ಹಾಗೆ ಇಡೀ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಈ ಬಾರಿ ಮೋದಿ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ನಾವು ಅವ್ರ ಜೊತೆ ಇರ್ತೀವಿ ಅಂತ. ಇದು ರೈಟ್ ಟೈಮ್ ಅಲ್ವಾ ಸರ್? ಹೌದು, ರೈಟ್ ಟೈಮ್, ಆಬ್ಸಲ್ಯೂಟ್ಲಿ ಹೌದು. ಈಗ ಅವರ ಆಬ್ಜೆಕ್ಟಿವ್ಸ್ ಏನಿತ್ತು, ಪೊಲಿಟಿಕಲ್ ವಿಲ್ ಕರೆಕ್ಟ್, ಅದು ಆಬ್ಸಲ್ಯೂಟ್ಲಿ ಒಳ್ಳೆ ನಾಯಕತ್ವ. ಇಂಥ ನಾಯಕತ್ವ ಇನ್ನೊಮ್ಮೆ ಸಿಗೋದಿಲ್ಲ. ಇಂತಹ ನಾಯಕತ್ವ ತಗೊಂಡಿದೆ. ಪಹಲ್ಗಾಮ್ ಅಟ್ಯಾಕಿಗೆ ನಾವು ಸೂಕ್ತ ಉತ್ತರ ಕೊಟ್ಟಿದ್ದೀವಿ. ಆದರೆ ಇನಿಷಿಯಲ್ ಕಮಾಂಡರ್ಗಳು, ಏರ್ಫೋರ್ಸ್, ಆರ್ಮಿ, ನೇವಿ ಇವ್ರದ್ದೆಲ್ಲ ಇನಿಷಿಯಲ್ ಪ್ಲ್ಯಾನ್ ಆಗಿತ್ತಲ್ಲ, ಅದು ಏನು ಅಂತ ನಮಗೆ ಇನ್ನೂ ಡಿಕ್ಲಾಸಿಫೈ ಆಗಿಲ್ಲ. ಅದೇನು ಉಗ್ರಗಾಮಿಗಳ ನೆಲೆಗಳನ್ನು ಧ್ವಂಸ ಮಾಡಬೇಕು, ಅದು ಗ್ಯಾರಂಟಿ ಅದೊಂದಿರ್ಬೋದು. ಮತ್ತು ಅವರ ವಾರ್ ಮಿಷನರೀಸ್ಗಳನ್ನು ಅವರ ರಿಯಾಕ್ಷನ್ ನೋಡಿಕೊಂಡು ಅವರು, ಯಾಕಂದರೆ ನಾವು ಉಗ್ರಗಾಮಿಗಳ ನೆಲೆಗಳನ್ನು ಹೊಡೆದ ಕೂಡಲೇ ಅಲ್ಲಿದ್ದ ಈವನ್ ಪಂಜಾಬ್, ರಾಜಸ್ಥಾನ ಎಲ್ಲ ಕಡೆಯಿಂದಲೂ ಡ್ರೋನ್ಗಳು ಬಂದಿತ್ತು. ಅವತ್ತು ಒಂದೇ ರಾತ್ರಿ 500 ಡ್ರೋನ್ಗಳು ಬಂದಿತ್ತು. ಲೆಕ್ಕ ಕೊಟ್ಟು 700 ಡ್ರೋನ್ಸ್ಗಳನ್ನ ಹೊಡೆದ. ಅದನ್ನು ಮಳೆ, ಈ ಆಗಿನ ಪಿಕ್ಚರ್ಗಳಲ್ಲಿ ಮಹಾಭಾರತ ಯುದ್ಧದಲ್ಲಿ ಬಾಣಗಳ ಮೇಲೆ ಬಾಣ ಬಿಡ್ತಾರಲ್ಲ, ಶರವೇಗದಲ್ಲಿ ಬರ್ತದಲ್ಲ, ಅದು ಆ ರೀತಿ ಬಂದಿದೆ. ನಮ್ಮ ಏಡಿ ಸಿಸ್ಟಮ್ ಈಸ್ ಫ್ಯಾಂಟಾಸ್ಟಿಕ್. ಒಂದು ಒಳಗೆ ಈ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ LOC ಇದು ಕ್ರಾಸ್ ಮಾಡಲಿಕ್ಕೆ ಬಿಟ್ಟಿಲ್ಲ ನಾವು. ಅದಾದ ನಂತರ, ಯಾಕೆಂದರೆ ಈಗ ಇನ್ನೊಂದು ಈ ವಿಷಯದಲ್ಲಿ ನೆನ್ನೆ DGM ಬಗ್ಗೆ ನೀವು ಚೆನ್ನಾಗಿ ಬ್ರೀಫಿಂಗ್ ಕೇಳಿದರೆ, ಒಂದು 21 ಎಷ್ಟೋ ಜಾಸ್ತಿ ಇದೆ ಟೆರರಿಸ್ಟ್ಗೆ ಹಬ್ಸ್ಗಳಿದೆ. ಅದರಲ್ಲಿ ನಾವು ಒಂದು 10-15 ಹೊಡೆದಾಕಿದ್ದೇವೆ. ಎಷ್ಟೋ 9 ನೆಲೆ ಫಸ್ಟ್ ಹೊಡೆದಿದ್ದೀವಿ. ಈ ರೀತಿ ಅಲ್ಲಲ್ಲಿ ಮಾಡಿಕೊಂಡಿದ್ದಾರೆ ಆ ಉಗ್ರ ನೆಲೆಗಳು. ಮೋಸ್ಟ್ ಆಫ್ ದಿ ಟೆರರಿಸ್ಟ್ ಕ್ಯಾಂಪ್ಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಇಂಡಿಯಾ. ಸಮ್ ಟೆರರಿಸ್ಟ್ ಆ್ಯಕ್ಷನ್ಸ್ ಅವರು ಪಾಕಿಸ್ತಾನ, ಅದು ಬಲೂಚಿಸ್ತಾನದ ಟೆರರಿಸ್ಟ್ಗಳು, ಅದು